ವೆಲ್ಕಮ್ ಟು ಅವರ್ ಚಾನಲ್ ಗೈಸ್. ಇವತ್ತು ನಾನು ನಿಮಗೆ ಮೊಬೈಲ್ನಲ್ಲೇ 2 ನಿಮಿಷದಲ್ಲಿ ಆರ್ ಟಿ ಸಿನ ಹೇಗೆ ತೆಗೆಯೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊಬೈಲ್ನಲ್ಲಿ ಕ್ರೋಮ್ ಆ್ಯಪ್ ಇದೆಯಲ್ವಾ, ಮೊಬೈಲ್ನಲ್ಲಿ ಕ್ರೋಮ್ ಆ್ಯಪ್ನ ಓಪನ್ ಮಾಡಿ. ಕ್ರೋಮ್ ಆ್ಯಪ್ ಓಪನ್ ಮಾಡಿದ್ಮೇಲೆ ಸರ್ಚ್ ಬಟನ್ಗೆ ಬಂದು ಅಲ್ಲಿ ಭೂಮಿ ಅಂತ ಟೈಪ್ ಮಾಡಿ. ಭೂಮಿ ಅಂತ ಟೈಪ್ ಮಾಡಿ. ಅದು ಆಪ್ಷನಲ್ಲೂ ಇರುತ್ತೆ, ಇಲ್ಲ ಅಂದರೆ ಸರ್ಚ್ ಬಟನ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೂ ಅದು ಹೋಗುತ್ತೆ. ಭೂಮಿ ಅಂತ ಟೈಪ್ ಮಾಡಿಬಿಟ್ಟು ಸರ್ಚ್ ಬಟನ್ ಕೊಡಿ. ಅಲ್ಲಿ ವೀವ್ ಆರ್ ಟಿ ಸಿ ಪಹಣಿ ಲ್ಯಾಂಡ್ ರೆಕಾರ್ಡ್ಸ್ ಕರ್ನಾಟಕ ಸರ್ಕಾರ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. 2 ಲ್ಯಾಂಗ್ವೇಜ್ ಅವೈಲಬಲ್ ಇರುತ್ತೆ, ಒಂದು ಕನ್ನಡ ಮತ್ತು ಇಂಗ್ಲೀಷ್. ಕನ್ನಡದಲ್ಲಿ ಬೇಕು ಅಂದರೆ ಕನ್ನಡದಲ್ಲಿ ಓಪನ್ ಮಾಡ್ಕೊಂಡು ನೋಡ್ಬೋದು, ಅಥವಾ ಇಂಗ್ಲೀಷಲ್ಲಿ ಬೇಕು ಅಂದರೆ ಇಂಗ್ಲೀಷಲ್ಲಿ ಓಪನ್ ಮಾಡ್ಕೊಂಡು ನೋಡ್ಬೋದು. ನಾನಿವಾಗ ಸದ್ಯಕ್ಕೆ ಇಂಗ್ಲೀಷಲ್ಲಿ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಇದರಲ್ಲಿ ಕರೆಂಟ್ ಇಯರು, ಓಲ್ಡ್ ಇಯರು, MR, ಸರ್ವೆ ಡಾಕ್ಯುಮೆಂಟು, ಆರ್ ಟಿ ಸಿ ವಿತ್ ಸ್ಕೆಚ್ಚು, ಈ ಚಾವಡಿ, ಸರ್ವೆ ಸ್ಕೆಚ್ಚು ಎಲ್ಲ ಇರುತ್ತೆ ಗೈಸ್. ನಿಮಗೆ ಯಾವ್ದು ಬೇಕೋ ಅದನ್ನು ಓಪನ್ ಮಾಡಿ ನೋಡ್ಬೋದು. ನಾನು ಸದ್ಯಕ್ಕೆ ಇವಾಗ ಕರೆಂಟ್ ಇಯರ್ದು ಆರ್ ಟಿ ಸಿ ಓಪನ್ ಮಾಡ್ತಾ ಇದ್ದೀನಿ. ಫಸ್ಟು ಅಲ್ಲಿ ಡೀಟೇಲ್ಸ್ ಕೇಳುತ್ತೆ. ಫಸ್ಟು ನಾವು ಯಾವ ಡಿಸ್ಟಿಕ್ಕು ಅಂತ ಸೆಲೆಕ್ಟ್ ಮಾಡಿಕೊಂಡು, ನಿಮ್ದು ಯಾವುದಿರುತ್ತೆ ಡಿಸ್ಟಿಕ್ಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸ್ಟಿಕ್ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ತಾಲೂಕು ಕೇಳುತ್ತೆ. ಸೆಲೆಕ್ಟ್ ತಾಲೂಕು ನೋಡಿ, ಇಲ್ಲಿ ನಿಮ್ಮದು ಯಾವುದು ತಾಲೂಕು ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊ. ನಿಮ್ಮದು ಅಂದರೆ ನೀವಿರೋದಲ್ಲ, ನಿಮ್ಮ ಲ್ಯಾಂಡು ಯಾವ ಏರಿಯಾ ಯಾವ ತಾಲೂಕು ಸೇರುತ್ತೆ ಅದನ್ನು ಮೆನ್ಷನ್ ಮಾಡಬೇಕು ಗೈಸ್. ನೆಕ್ಸ್ಟು ಸೆಲೆಕ್ಟ್ ಹೋಬ್ಳಿ, ಆ ಹೋಬ್ಳಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹೋಬ್ಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಇವಾಗ ಸ್ಕ್ರಾಲ್ ಮಾಡ್ತಾ ಬನ್ನಿ. ಅಲ್ಲಿ ಸೆಲೆಕ್ಟ್ ವಿಲೇಜ್ ಅಂತ ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ನಿಮ್ಮದು ವಿಲೇಜ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಅಲ್ಲಿ ಸರ್ವೆ ನಂಬರು ಯಾವುದಿರುತ್ತೆ ಅದನ್ನು ಸರ್ವೆ ನಂಬರ್ ಎಂಟರ್ ಮಾಡಿ ಗೋ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಬಾರ್ ಅಂತ ಏನು ಹೇಳ್ತೀವಿ ನಾವು, ಇವಾಗ ಅದು ಸ್ಟಾರ್ ಇದರಲ್ಲಿ ಕೂತಿರುತ್ತೆ, ಅದನ್ನು ಸ್ಟಾರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಸ್ಸಾ ನಂಬರ್ ಅಂತ ಇರುತ್ತೆ, ಅದು 1, 2, 1A, 2A, 2B, 1B, 3B ಎಲ್ಲ ಇರುತ್ತೆ. ನಿಮ್ದು ಏನಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಕರೆಂಟ್ ಇಯರ್ ಸೆಲೆಕ್ಷನ್ ಮಾಡಿರೋದ್ರಿಂದ ಬೈ ಡಿಫಾಲ್ಟ್ ಆಗಿ ಅದು ಪೀರಿಯಡ್ ಸೆಲೆಕ್ಟ್ ಆಗಿರುತ್ತೆ. ಅಕಸ್ಮಾತ್ ನೀವೇನಾದ್ರು ಓಲ್ಡ್ ಇಯರ್ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಯಾವ ವರ್ಷದ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಮಾಡಿಕೊಂಡು ಫೆಚ್ ಡೀಟೇಲ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಡೌನ್ ಮಾಡಿದ್ರೆ ಅಲ್ಲಿ ಕೆಳಗಡೆ ನಿಮ್ಮದು ಯಾರ ಹೆಸರಲ್ಲಿದೆ, ಖಾತಾ ನಂಬರು, ವಿಲೇಜು ಎಲ್ಲ, ಸರ್ವೆ ನಂಬರು ಎಲ್ಲ ತೋರಿಸುತ್ತೆ. ಕೆಳಗಡೆ ಸ್ವಲ್ಪ ಸ್ಕ್ರಾಲ್ ಮಾಡಿದ್ರೆ ವ್ಯೂ ಬಟನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆರ್ ಟಿ ಸಿ ಈ ಥರ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಇರುತ್ತೆ, ಯಾವ ಊರು, ಹೋಬ್ಳಿ, ಜಿಲ್ಲೆ ಮತ್ತು ಸರ್ವೆ ನಂಬರು ಎಲ್ಲ ಇರುತ್ತೆ ಗೈಸ್. ಯಾರ್ಯಾರ ಹೆಸರಲ್ಲಿದೆ ಏನೇನಿದೆ ಎಲ್ಲ ಇರುತ್ತೆ. ಇದು ಬೇಕು ಅಂದರೆ ನಿಮಗೆ ಪ್ರಿಂಟರು ತೊಗೋಬೋದು, ಸ್ಕ್ರೀನ್ಶಾಟರು ತೊಗೋಬೋದು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.